ರಿಪ್ಪನ್ ಸ್ವಾಮಿ ಇದು ವಿಜಯ ರಾಘವೇಂದ್ರ ಅವರು ಲೀಡಾಗಿ ಕಾಣಿಸ್ಕೊಂಡಂಥ ಸಿನಿಮಾ. ಇವತ್ತು ಸಂಡೇ ಹೋಗಿ ನೋಡ್ಕೊಂಬಂದೆ. ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ನೋಡಿ ಗೊತ್ತಾಗುತ್ತೆ. ಇದರ ಒನ್ಲೈನ್ ಸ್ಟೋರಿ ಬಂದು ರಿಪ್ಪನ್ ಸ್ವಾಮಿ ಜೀವನದಲ್ಲಿ ಏನಾಗುತ್ತೆ, ಏನಾಗಿತ್ತು, ಏನಾಗುತ್ತೆ ಅನ್ನೋದೇ ಇದರ ಸ್ಟೋರಿ ಅಂದ್ಕೊಳ್ತೀನಿ. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಕಡೆ ಹೋಗೋದಾದರೆ ಅದು ಇಲ್ಲಿ ನನಗೆ ವಿಜಯ ರಾಘವೇಂದ್ರ ಅವರು ಅನ್ನಿಸುತ್ತೆ. ಯಾಕೆ ಗೊತ್ತಾ, ಅವರು ಇತ್ತೀಚೆಗೆ ಮಾಡ್ಕೊಂಬಂದಂಥ ಸಿನಿಮಾಗಳು ಒಂದು ಲೈಕ್ ಥ್ರಿಲ್ಲರ್, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟೋರಿನ, ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಕೂಡ ಈ ಸಿನಿಮಾದಲ್ಲೂ ಕೂಡ ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ. ಅವರು ಇದುವರೆಗೆ ಮಾಡದಿರೋ ಪಾತ್ರನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅದು ತುಂಬ ಡಿಫ್ರೆಂಟ್ ಆಗಿತ್ತು. ಇನ್ನು ಇಲ್ಲೊಂದು ಎಲಿಮೆಂಟ್ಸ್ ಚೆನ್ನಾಗಿದ್ದು ಕೆಲವೊಂದಷ್ಟು ಅವು ಕೂಡ ಇಷ್ಟ ಆದವು. ಇನ್ನು ಇಲ್ಲಿ ವಿಜಯ ರಾಘವೇಂದ್ರ ಅವರ ಆ್ಯಕ್ಟಿಂಗ್ ಅದಂತೂ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅವರು ಇದುವರೆಗೂ ಮಾಡಿದಂಥ ಪಾತ್ರ ಇದಾಗಿದ್ದರೂ ಕೂಡ ಆ ಸಿನಿಮಾ ಫೀಲ್ ಆಗುತ್ತೆ, ಓ ಈ ಕ್ಯಾರೆಕ್ಟರ್ ಇದಾ ಅಂತ. ಸೊ ಆ ಫೀಲ್ ಬರುತ್ತೆ, ತುಂಬಾ ಒಳ್ಳೆ ಫೀಲಿಂಗ್ ಕೂಡ ಬರುತ್ತೆ ಆ ಪಾತ್ರದ ಮೇಲೆ. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಅವರು. ಮತ್ತು ಇಲ್ಲಿನ ಮ್ಯೂಸಿಕ್ ಅವು ಕೂಡ ಒಂಥರ ವೈಬ್ ಚೆನ್ನಾಗಿತ್ತು. ಕೆಲವೊಂದು ಸೀನ್ಗಳನ್ನು ಎಲಿವೇಟ್ ಮಾಡ್ತಾಯಿತ್ತು. ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರು. ಹಾಗೆ ಇಲ್ಲಿ ನೆಗೆಟಿವ್ಸ್ ಕಡೆ ಹೋಗೋದಾದರೆ ಸಿನಿಮಾದ ಪ್ಲಾಟ್ ಏನಾಗಿದೆ, ತುಂಬ ತಿನ್ನಾಗಿ ಬರ್ಕೊಂಡಿದ್ದಾರೆ. ಇದು ಥ್ರಿಲ್ಲರ್ ಕಥೆನ ಹೇಳೋಕೆ ಹೊರಟಿದ್ದಾರೆ ಇವರು. ಆದರೆ ನಿಜವಾಗ್ಲೂ ಯಾವುದೇ ಒಂದು ಸೀನ್ಸ್ ಕೂಡ ಥ್ರಿಲ್ಲಿಂಗ್ ಆಗಿರಲಿಲ್ಲ. ಕೆಲವೊಂದಷ್ಟು ಇದ್ವು, ಬಟ್ ಎಲ್ಲದರಿಂದ ಸಿನಿಮಾ ತುಂಬಾ ಬೋರಿಂಗ್ ಆಗಿರುತ್ತೆ. ಕತೆ ಬರ್ತಾ ಬರ್ತಾ ಪ್ರೆಡಿಕ್ಟೇಬಲ್ ಆಗು ಕೂಡ ಹೋಗುತ್ತೆ. ಇನ್ನು ಇಲ್ಲಿ ಕತೆ ಬರ್ಕೊಂಡಿರೋದಾಗಿರ್ಬೋದು, ಅದನ್ನು ರೀತಿ ಮಾಡಿರೋದಾಗಿರ್ಬೋದು, ತುಂಬಾ ಡಲ್ ಆಗಿದೆ, ಬೋರಿಂಗ್ ಆಗಿದೆ. ಸೊ ಸಿಂಪಲಾಗಿ ಹೇಳೋದಾದರೆ ಈ ಸಿನಿಮಾ ನನಗೆ ಆ್ಯಾವ್ರೇಜ್ ಟು ಅಬೋ ಆ್ಯಾವ್ರೇಜ್ ಫೀಲ್ ಕೊಡುತ್ತೆ. ನೀವೇನಾದರೂ ವಿಜಯ ರಾಘವೇಂದ್ರ ಅವರ ಆ್ಯಕ್ಟಿಂಗ್ ನೋಡೋದಾದರೆ, ಇನ್ನೂ ಡಿಫ್ರೆಂಟ್ ಆಗಿರೋ ಸಿನಿಮಾ ಇವರು ಮಾಡಿದ್ದಾರೆ ಅಂತ ನೋಡೋದಾದರೆ ನಿಮ್ಮಿಷ್ಟ, ಹೋಗ್ಬೋದು. ಸೊ ಇವತ್ತಾಗಿತ್ತು ಇವತ್ತಿನ ರಿವ್ಯೂ. ಇನ್ಮೇಲಿಂದ ತುಂಬಾ ರಿವ್ಯೂಸ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ನಮ್ಮ ಚಾನಲ್ ಮೇಲೆ. ಸೈನಿಂಗ್ ಆಫ್ ಕಾರ್ತಿಕ್.